ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ. ಸೊ ಇವಾಗ ನೋಡಿ, ಜಸ್ಟ್ ಟ್ವಿಟರ್ಲಿ ಕೇಳಿದವರು 7:23ಕ್ಕೆ ಬಿಟ್ಟಿದ್ದಾರೆ. ನಾನು ವಿಡಿಯೋ ಮಾಡ್ತಿರೋದು 7:25. ಓಕೆ, ಅಂದರೆ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. UG ನೀಟ್ ಬಂದುಬಿಟ್ಟು 2025 ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಸಂಬಂಧ ಮೊದಲ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿರುವವರಿಗೆ ಚಾಯ್ಸ್ ದಾಖಲಿಸಲು ಮತ್ತು ಶುಲ್ಕ ಪಾವತಿಸಲು ಆಗಸ್ಟ್ 19ರಂದು ಮಧ್ಯಾಹ್ನ 3 ಗಂಟೆವರೆಗೆ ಸಮಯ ವಿಸ್ತರಿಸಲಾಗಿದೆ. ಅಂತಂದರೆ ಈಗಾಗಲೇ ಎಲ್ಲನೂ ಕೂಡ ಇನ್ ಕೇಸ್ ಚಾಯ್ಸ್ ಎಂಟ್ರಿ ಮಾಡದಿತ್ತಂದರೆ ಚಾಯ್ಸ್ ಎಂಟ್ರಿ ಕ್ಲೋಸ್ ಆಗಿತ್ತು. ಸೊ ಅಂಥ ಒಂದು ಸ್ಟೂಡೆಂಟ್ಗೆ ಏನಪ್ಪ ಅಂತಂದರೆ ಚಾಯ್ಸ್ ಎಂಟ್ರಿ ಮತ್ತೆ ನಾಳೆ 3 ಗಂಟೆವರೆಗೂ ಕೂಡ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. ನೀವೇನು ಚಾಯ್ಸ್ 1 ಕೊಡ್ತಿರೋ, 2 ಕೊಡ್ತಿರೋ, 3 ಕೊಡ್ತಿರೋ, 4 ಕೊಡ್ತಿರೋ, ನಿಮಗೆ ಬಿಟ್ಟಿದ್ದು. ಸೊ ಹಂಗಾಗಿ ಏನು ಮಾಡ್ರಿ ಅಂತಂದರೆ ಆದಷ್ಟು ಹೋಗ್ಬಿಟ್ಟು ಯಾರೆಲ್ಲ ಚಾಯ್ಸ್ಗೆ ಸಂಬಂಧಪಟ್ಟಾಗೆ ಚಾಯ್ಸ್ನ ದಾಖಲಿಸಿ ನೋಡಿ ಚಾಯ್ಸ್ ಎಂಟ್ರಿ ಮಾಡಬೇಕಾಗ್ತದೆ. ಆ್ಯಂಡ್ ಚಾಯ್ಸ್ ಎಂಟ್ರಿ ಮಾಡಿದರೆ ಅದರಲ್ಲಿ ಚಾಯ್ಸ್ 1 ಕೊಟ್ಟವರು, ಓಕೆ, ಚಾಯ್ಸ್ 1 ಕೊಟ್ಟವ್ರು ಏನು ಮಾಡಬೇಕಂತಂದರೆ ನೀವು ಆದಷ್ಟು ಬೇಗನೆ ಹೋಗ್ಬಿಟ್ಟು ದುಡ್ಡನ್ನ ಪೇ ಮಾಡಬೇಕು. ಯಾಕಂದರೆ 5:30 ಒಳಗಡೆ ಏನು ಮಾಡಿದ್ದಾರೆ ಅಂತಂದರೆ ದುಡ್ಡನ್ನ ಪೇ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಮಾಡಲಿಕ್ಕೆ ಕೂಡ 5:30 ಒಳಗೆ ಕೂಡ ಟೈಮ್ನ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಚಾಯ್ಸ್ ಎಂಟ್ರಿನೂ ಕೂಡ ಮಾಡಿಲ್ಲ ಅಂತಂದರೆ ನಾಳೆ ಹೋಗಿ ಕೂಡ ಇನ್ನೂ ಕೂಡ ಟೈಮ್ ಇರ್ತದೆ, ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡಿ. ಓಕೆ, ಇದುವರೆಗೂ ಕೂಡ ಚಾಯ್ಸ್ ಆಯ್ಕೆ ಮಾಡದವರು ಹಾಗೂ ಶುಲ್ಕ ಪಾವತಿಸಿದವರಿಗೆ ನೀಡಿರುವ ಕೊನೆಯ ಅವಕಾಶವಾಗಿದ್ದು ಸದುಪಯೋಗ ಪಡೆದುಕೊಳ್ಬೇಕು ಅಂತ ಕೇಳಿದವರು ಹೇಳ್ತಿದ್ದಾರೆ. ಯಾವುದೇ ಚಾಯ್ಸ್ ಆಯ್ಕೆ ಮಾಡದ ಹಾಗೂ ಶುಲ್ಕ ಪಾವತಿ ಮಾಡಿದವರು ಸೀಟ್ಗಳನ್ನು ರದ್ದುಪಡಿಸಿ ಆ ಸೀಟ್ಗಳು 2ನೇ ಸುತ್ತಿನ ಸೀಟ್ ಮ್ಯಾಟ್ರಿಕ್ಸ್ಗೆ ಸೇರಿಸಿಕೊಳ್ಳಲಾಗುತ್ತದೆ. ಅಂದರೆ ಇನ್ ಕೇಸ್ ನೀವು ಸೀಟ್ ಸಿಕ್ಕರೂ ಸಹಿತ ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡಿದೆ ಹೋಯ್ತಂದರೆ ನಿಮ್ಮನ್ನ ಏನು ಮಾಡ್ತಾರೆ ಅಂತಂದರೆ ಕೌನ್ಸಿಲಿಂಗಿಂದ ಹೊರ ದಬ್ತಾರೆ, ಮುಗೀತು. ಆ ಒಂದು ಸೀಟ್ಗಳನ್ನ ಏನು ಮಾಡ್ತಾರೆ ಸೆಕೆಂಡ್ ರೌಂಡ್ಗೆ ಅದನ್ನು ಪಾರ್ಟಿಸಿಪೇಟ್ ಮಾಡೋರಿಗೆ ಸೊ ಒಂದು ಸೆಕೆಂಡ್ ರೌಂಡ್ಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಹಂಗಾಗಿ ನಾಳೆವರೆಗೂ ಕೂಡ ಒಂದು ದಿನ ಏನು ಮಾಡಿದ್ರೆ ಎಕ್ಸ್ಟೆಂಡ್ ಮಾಡಿದ್ರೆ. ಸೊ ಹಂಗಾಗಿ ನಾಳೆ 3 ಗಂಟೆವರೆಗೂ ಕೂಡ ಚಾಯ್ಸ್ ಎಂಟ್ರಿ ಇರ್ತದೆ. 5:30 ಒಳಗಡೆ ಏನಪ್ಪ ಅಂದರೆ ನೀವೆಲ್ಲನೂ ಕೂಡ ಪೇಮೆಂಟ್ ಮಾಡಿಬಿಟ್ಟು ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. 1 ಡೇ ಅಷ್ಟೇ ಕೊಟ್ಟಿದ್ದಾರೆ, ಅದು ಖಂಡಿತವಾಗಿ ಹೇಳಿದ್ದಾರೆ. ಯಾವುದೇ ರೀತಿ ಡೇಟ್ ಎಕ್ಸ್ಟೆಂಡ್ ಕೂಡ ಮಾಡಲ್ಲ. ಆ್ಯಂಡ್ ಯಾರ ಚಾಯ್ಸ್ ಎಂಟ್ರಿ ಮಾಡಲ್ಲ ನಿಮ್ಗೇನು ಮಾಡ್ತಾರೆ ಸೀಟ್ನ ಕ್ಯಾನ್ಸಲ್ ಮಾಡ್ತಾರೆ, ಅಂದರೆ ರದ್ದುಪಡಿಸ್ತಾರೆ, ಮತ್ತು ಆ ಸೀಟ್ನ ಸೆಕೆಂಡ್ ರೌಂಡ್ಗೆ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಅದರ ತಕ್ಕನಂಗೆ ಇಲ್ಲೇ ಬಿಟ್ಟಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಅದೇ ಒಂದು ನೋಟಿಫಿಕೇಷನ್ ಇಲ್ಲಿ ಬಂದಿದೆ. ಸೊ ಇಷ್ಟೊತ್ತೇನು ಟ್ವಿಟರ್ ನೋಡಿದ್ರು ಅದನ್ನೇ ಬಂದುಬಿಟ್ಟು ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಸೊ ಒನ್ ಟೈಮು ಹೋಗ್ಬಿಟ್ಟು ಓದ್ಕೊಳ್ಳೋದೇನಿಲ್ಲ, ಇಷ್ಟೇ, ಮತ್ತೇನಿಲ್ಲ. ಇನ್ ಕೇಸ್ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಇವಾಗಲೇ ಮಾಡಿಬಿಡಿ. ನಾಳೆ ಮಾರ್ನಿಂಗ್ ಏನು ಮಾಡ್ಬೋದು, ಆರಾಮಾಗಿ ಬೇಗನೆ ಬ್ಯಾಂಕ್ಗೆ ಹೋಗ್ಬಿಟ್ಟು ದುಡ್ಡು ಪೇ ಮಾಡಿಬಿಟ್ಟು ಕಾಲೇಜ್ಗೆ ಅಡ್ಮಿಷನ್ ಕೂಡ ಆಗ್ಬೋದು. ಅಂತಂದರೆ ಇನ್ನೂ ಕೂಡ ಯಾರೆಲ್ಲ ಮಾಡಿಲ್ಲ ಅವ್ರಿಗೆ ಮಾತ್ರ, ಸರಿನಾ? ಸರಿ, ಆಯ್ತು, ಮತ್ತೇನಿಲ್ಲ. ನಾಳೆ ಎಲ್ಲನೂ ಕೂಡ ಫಸ್ಟ್ ರೌಂಡ್ ಮುಗಿತದೆ. KCET ಸ್ಟೂಡೆಂಟ್ ಕೂಡ ವೇಟ್ ಮಾಡ್ತಿದ್ದಾರೆ ಯಾವಾಗಪ್ಪ ಮುಗಿತದೆ ಇದು ಕೂಡ ಎಲ್ಲರದ್ದು ಅಂತಂದು. ಸೊ ನಾಳೆ ಮುಗೀತಂತಂದರೆ ಮೇ ಬಿ ನಾಡಿದ್ದು ಏನು ಮಾಡ್ತಾರೆ ಅಂತಂದರೆ ನಿಮಗೆ ಸೆಕೆಂಡ್ ರೌಂಡ್ದು ಒಂದು ಶೆಡ್ಯೂಲ್ ಬರ್ಬೋದು. ಅಂದರೆ 20ನೇ ತಾರೀಕಿಗೆ ನಿಮಗೆ ಶೆಡ್ಯೂಲ್ ಬರ್ಬೋದು. ಸೆಕೆಂಡ್ ರೌಂಡ್ 21ನೇ ತಾರೀಕು ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಅದು 1 ವೀಕಲ್ಲಿ ಎಲ್ಲನೂ ಕೂಡ ಮುಗಿದೋಗುತ್ತೆ. ಅಂದರೆ ಈ ಮಂತ್ ಎಂಡಿಂಗ್ ಅನ್ನೋಷ್ಟೇ ಸೆಕೆಂಡ್ ರೌಂಡ್ ಕೂಡ ಮುಗಿತದೆ. ಓಕೆ, ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.